Hi dear students and hi dear friends, welcome to our channel. I am your Raghavendra Horobailu. SLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಿನ ಇನ್ನೊಂದು ಹೊಸ ವಿಡಿಯೋ ನಿಮ್ಮ ಮುಂದೆ ಇವತ್ತು ಪೋಯಮ್ 8ನ ತೊಗೊಂಡು ಬರ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಆ್ಯಸ್ ಯೂಶ್ವಲ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎನ್ಕರೇಜ್ ಮಾಡಿ. ಏನಾದರೂ ಹೆಚ್ಚು ಬೇಕು ಅಂತ ಹೇಳಿದ್ರೆ ಇನ್ನೂ ಕೂಡ ನನ್ನ ವಿಡಿಯೋದ ಮೂಲಕ ಕಮೆಂಟನ್ನು ಮಾಡಿ ಸಜೆಸ್ಟ್ ಮಾಡ್ಬೋದು. ಜೊತೆಗೆ ಇಷ್ಟ ಆದರೆ ಒಂದು ಲೈಕ್ ಒತ್ತಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ಖಂಡಿತ ಯೂಸ್ಫುಲ್ ಆಗಿರುವಂಥ ಇನ್ನೊಂದು SSLC ವಿಡಿಯೋ ನಿಮ್ಮ ಮುಂದೆ. ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಈ ಲೆಸನಿನ ಏನು ತೊಗೊಂಬಂದಿರ್ಬೋದು? ಈ ಲೆಸನಿನ 2 ಮಾರ್ಕ್ಸ್ ಕ್ವಶನ್ ಮತ್ತು ಆನ್ಸರ್ಗಳನ್ನು ಹೊತ್ಕೊಂಡು ನಿಮ್ಮ ಮುಂದೆ ಇವತ್ತು ಹಾಜರಾಗಿದ್ದೀನಿ. ಸರಿ, ಹಾಗಾದರೆ ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗಿನ 2 ಮಾರ್ಕ್ಸ್ ಕ್ವಶನ್ಸನ್ನು ನೋಡೋಣ ಅಲ್ವಾ? ನಾವು ಎಕ್ಸಾಮಿನೇಷನಿಗೆ ಎಕ್ಸ್ಪೆಕ್ಟ್ ಮಾಡಲೇಬಹುದಾದಂತಹ ಒಂದು ಪಾರ್ಟು 2 ಮಾರ್ಕ್ಸ್ ಕ್ವಶನ್ಸು. ಸೊ ಫಸ್ಟ್ ಕ್ವಶನ್ ಇಟ್ ಈಸ್ ಹಿಯರ್. ಫಸ್ಟ್ ಕ್ವಶನ್ is like this. State the reason for the poet to say calendars and clocks are useless in space. So calendars and clocks are useless in space ಅಂತ ಪೋಯೆಟ್ ಹೇಳ್ತಾರಲ್ಲ, ಯಾಕೆ ಅನ್ನೋದು ರೀಸನ್ ನಾವು ಕೊಡಬೇಕು. ನೋಡಿ, ಆನ್ಸರ್ ಬಂತು. ಇನ್ ಸ್ಪೇಸ್ ದೇರ್ ವುಡ್ ಬಿ ನೋ ಡೇ and night and there would be no seasons. ಸೊ ತುಂಬ ಸಿಂಪಲ್ ರೀಸನ್ನು. ಭೂಮಿ ಮೇಲ್ಗಡೆ ಆದರೆ ಅಲ್ಲಿ ಡೇ ನೈಟ್ ಎಲ್ಲ ಇರುತ್ತೆ ಬಿಕಾಸ್ ಆಫ್ ಸನ್. ಬಟ್ ಸ್ಪೇಸಲ್ಲಿ ಅಲ್ಲಿ ಆ ಥರದ ಯಾವುದೇ ಡಿಫ್ರೆನ್ಸಿಯೇಷನ್ ಇರೋದಿಲ್ಲ. ನೋ ಡೇ, ನೋ ನೈಟು ಆ್ಯಂಡ್ ದೇರ್ ವುಡ್ ಬಿ ನೋ ಸೀಸನ್ಸ್. ಅಲ್ಲಿ ಯಾವ ಡೇ ಇರೋದಿಲ್ಲ, ನೈಟ್ ಇರೋಲ್ಲ, ಸೀಸನ್ಸ್ ಇರೋದಿಲ್ಲ. ಸೊ ದೇರ್ ವುಡ್ ಬಿ ನೋ ನೀಡ್ ಫಾರ್ ಎನಿ ಕ್ಯಾಲೆಂಡರ್ ಆ್ಯಂಡ್ ಕ್ಲಾಕ್. ಸೊ ಡೇ ಆ್ಯಂಡ್ ನೈಟು ಮತ್ತು ಸೀಸನ್ನಿನ ಆಧಾರದಲ್ಲಿ ಕ್ಯಾಲೆಂಡರು ಕ್ಲಾಕು ಯೂಸ್ ಆಗುವಂಥದ್ದು. ಡೇ ನೈಟು ಸೀಸನ್ ಇರೋದಿಲ್ಲ, ಸೊ ಕ್ಯಾಲೆಂಡರ್ಸು ಕ್ಲಾಕ್ಸು ಯೂಸ್ಲೆಸ್. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮುಂದಿನ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್. ಇಟ್ ಈಸ್ ಹಿಯರ್. ದ ಸ್ಪೀಕರ್ ಹ್ಯಾಸ್ ದ ಫೀಲಿಂಗ್ ದಟ್ ಹೀ ಈಸ್ ಇಂಪ್ರಿಸೆಂಟ್. ಸ್ಪೀಕರ್ ಹೇಳ್ತಾರೆ ಇಲ್ಲಿ ಏನಂತ? ಹೀ ಈಸ್ ಇಂಪ್ರಿಸೆಂಡ್ ಅಂತ. ಆರ್ ಇನ್ ಸಾಲಿಟರಿ ಕನ್ಫೈನ್ಮೆಂಟ್ ಅಥವಾ ಸಾಲಿಟರಿ ಕನ್ಫೈನ್ಮೆಂಟ್ ಅನ್ನೋ ವರ್ಡನ್ನು ಅಲ್ಲಿ ಯೂಸ್ ಮಾಡ್ತಾರೆ, ಪ್ರೆಸೆಂಟ್ ಯೂಸ್ ಮಾಡ್ತಾರೆ. ವಾಟ್ ಮೈಟ್ ಹ್ಯಾವ್ ಬೀನ್ ದ ರೀಸನ್ ಫಾರ್ ಹಿಮ್ ಟು ಹ್ಯಾವ್ ಸಚ್ ಅ ಫೀಲಿಂಗ್? ಸೊ ಅವ್ರಿಗೆ ಈ ಥರದೊಂದು ಫೀಲಿಂಗ್ ಬರೋದಕ್ಕೆ ಕಾರಣ ಏನು? ಆರ್ ವೈ ಡಿಡ್ ಈ ಫೀಲ್ ಲೈಕ್ ದಿಸ್? ಈ ಥರ ಯಾಕೆ ಫೀಲ್ ಮಾಡ್ತಾರೆ ಅಂದರೆ ಇಂಪ್ರಿಸೆಂಟ್ ಅಥವಾ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಯಾಕೆ ಫೀಲ್ ಮಾಡ್ತಾರೆ ಇಲ್ಲಿಯ ಸ್ಪೀಕರ್? ನೋಡಿ, ಆನ್ಸರ್ ಬಂತು. ದ ಪೊಯೆಟ್ ವುಡ್ ಬಿ ಅಲೋನ್ ಇನ್ ಇಸ್ ಸ್ಪೇಸ್ ಶಿಪ್. ಸೊ ಪೊಯೆಟ್ ಅಥವಾ ಸ್ಪೀಕರು ಕಂಪ್ಲೀಟ್ಲಿ ಅಲೋನ್ ಆಗಿಬಿಡ್ತಾರೆ ಸ್ಪೇಸ್ ಶಿಪ್ಪಲ್ಲಿ. ಜೊತೆಗೆ ಯಾರು ಹೋಗಿರೋದಿಲ್ಲ, ಒಬ್ಬರೇ ಆಗಿರೋದ್ರಿಂದ ಯು ವಿಲ್ ಬಿ ಅಲೋನ್, ಏಕಾಂಗಿ. ನೋಬಡಿ ವುಡ್ ವಿಸಿಟ್ ಹಿಮ್. ಯಾರು ಅವ್ರನ್ನೆಲ್ಲ ಹೋಗಿ ವಿಸಿಟ್ ಮಾಡೋಕ್ಕಾಗಲ್ಲ. ಇಲ್ಲಿ ನಮ್ಮ ಅರ್ಥಲ್ಲಿ ಒಬ್ರನ್ನೊಬ್ರು ವಿಸಿಟ್ ಮಾಡೋ ಹಾಗೆ ಅಲ್ಲಿ ವಿಸಿಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಹಿ ವುಡ್ ನಾಟ್ ಗೋ ಔಟ್ ಟು. ಹಾಗೆಯೇ ಆ ಸ್ಪೇಸ್ ಶಿಪ್ ಬಿಟ್ಟು ಹೊರಗಡೆ ಹೋಗೋದಕ್ಕೂ ಆಗಲ್ಲ. ಹಿ ವುಡ್ ನಾಟ್ ಟಾಕ್ ವಿತ್ ಎನಿಬಡಿ. ಅಲ್ಲಿ ಕೂತ್ಕೊಂಡು ಯಾರ ಜೊತೆ ಮಾತಾಡ್ಕೊಂಡು ಹೋಗೋದಕ್ಕಾಗಲ್ಲ. ಹಿ ವುಡ್ ನಾಟ್ ರೈಟ್ ಎನಿ ಲೆಟರ್. ಯಾವ ಲೆಟರ್ನೂ ಬರೆಯೋಕ್ಕಾಗಲ್ಲ. ಆ್ಯಂಡ್ ರಿಸೀವ್ ಎನಿ ಮೇಲ್ಸ್. ಯಾವ ಮೇಲ್ಸನ್ನು ಅಲ್ಲಿ ರಿಸೀವ್ ಮಾಡೋದಕ್ಕಾಗಲ್ಲ. ಸೊ he feels that he is imprisoned. Very simple answer ನೋಡಿ. The poet would be alone in his spaceship. Nobody would visit him and he would not go out too. He would not talk with anybody. He would not write any letter and receive any mails. So he feels that he is imprisoned. Yes. ಮುಂದಿನ ಕ್ವಶನ್ ನೋಡೋಣ. Third question. It's here. The speakers say teacups circling around me like the planets around the sun. ಸೊ ಟೀ ಕಪ್ಸು ನನ್ನ ಸುತ್ತ ಸುತ್ತುತ್ತೆ ಹೇಗೆ ಅಂತ ಹೇಳಿದ್ರೆ ಪ್ಲಾನೆಟ್ಸ್ ಎಲ್ಲ ಸನ್ನಿನ ಸುತ್ತ ಸುತ್ತಿದ ಹಾಗೆ ಅಂತ. ವೈ ಡಸ್ ಇಟ್ ಹ್ಯಾಪನ್ ಓನ್ಲಿ ಇನ್ ಸ್ಪೇಸ್, ನಾಟ್ ಆನ್ ದಿ ಅರ್ತ್? ಭೂಮಿ ಮೇಲ್ಗಡೆ ಈ ಥರ ಆಗೋದಿಲ್ಲ ಅಲ್ವಾ? ಯಾವುದೇ ವಸ್ತುಗಳು ನಮ್ಮ ಸುತ್ತ ಸುತ್ತೋದಿಲ್ಲ. ಅಂದರೆ ನಾವು ಸೆಂಟ್ರಲ್ ಇರುವಂಥದ್ದು, ನಮ್ಮ ಸುತ್ತ ಬೇರೆ ವಸ್ತುಗಳು ಸುತ್ತುವಂಥದ್ದು. ಸ್ಪೇಸಲ್ಲಿ ಮಾತ್ರ ಆಗುತ್ತೆ, ಅರ್ಥಲ್ಲಿ ಅಲ್ಲ. ಯಾಕೆ ಅನ್ನೋದು ಕ್ವಶನ್. ಕ್ವಶನಿಗೆ ಆನ್ಸರ್ ಬಂತು ನೋಡಿ. ದಿ ಅರ್ತ್ ಹ್ಯಾಸ್ ಗ್ರಾವಿಟೇಷನಲ್ ಫೋರ್ಸ್. ದ ಮೇನ್ ರೀಸನ್ ಭೂಮಿ ಮೇಲೆ ಯಾಕೆ ಎಲ್ಲ ವಸ್ತುಗಳು ಕೆಳಗಡೆ ಬೀಳುತ್ತೆ, ಮೇಲೆ ಎಸ್ತಿದ್ದು ತೇಲ್ತಾ ಇರೋದಿಲ್ಲ, ಸುತ್ತಾ ಇರೋದಿಲ್ಲ ಅಲ್ಲಲ್ಲೇ ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಇದೆ ಅರ್ತ್ಗೆ. ಹೆನ್ಸ್ ಥಿಂಗ್ಸ್ ಡೋಂಟ್ ಫ್ಲೈ. ಹಾಗಾಗಿ ಯಾವ ವಸ್ತುಗಳು ಕೂಡ ತೇಲೋದಿಲ್ಲ ಅಥವಾ ಹಾರಾಡ್ತಾ ಇರೋದಿಲ್ಲ. ದ ಸ್ಪೇಸ್ ಡಸ್ ನಾಟ್ ಹ್ಯಾವ್ ಎನಿ ಗ್ರಾವಿಟೇಷನಲ್ ಫೋರ್ಸ್. ಆದರೆ ಸ್ಪೇಸಲ್ಲಿ ಈ ಥರದ ಯಾವುದೇ ಗ್ರಾವಿಟೇಷನಲ್ ಫೋರ್ಸ್ ಇರೋದಿಲ್ಲ. ಹೆನ್ಸ್ ಥಿಂಗ್ಸ್ ಆರ್ ಸರ್ಕ್ಲಿಂಗ್ ಅರೌಂಡ್. ಹಾಗಾಗಿ ವಸ್ತುಗಳೆಲ್ಲ ಸುತ್ತೋದಕ್ಕೆ ಶುರುವಾಗುತ್ತೆ. ಇಲ್ಲೂ ಟೀ ಕಪ್ಸು ಕೂಡ ಸ್ಪೀಕರ್ನ ಸುತ್ತ ಸುತ್ತುತ್ತೆ ಅಂತಾರೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಆಸ್ ದ ಪೊಯೆಟ್ ಆರ್ ಆಸ್ಟ್ರೋನಾಟ್ ಈಸ್ ಫ್ಲೈಯಿಂಗ್ ಔಟ್ ಆಫ್ ದಿ ಅರ್ತ್, ಹಿ ಹ್ಯಾಸ್ ಡೌಟ್ಸ್ ಅಬೌಟ್ ಇಸ್ ರಿಟರ್ನ್. ಸೊ ಇಲ್ಲಿ ಪೊಯೆಟ್ ಅಥವಾ ಆಸ್ಟ್ರೋನಾಟ್ ಅಥವಾ ಸ್ಪೀಕರ್ ಹೇಳ್ತಾರೆ
ಅವ್ರಿಗೊಂದು ಡೌಟ್ ಇದೆ ಅಂತೆ ವಾಪಸ್ ಬರೋದ್ರ ಬದಲೇ, ಅಂದರೆ ಹ್ಯಾಸ್ ಅ ಡೌಟ್ ಅಬೌಟ್ ಹಿಸ್ ರಿಟರ್ನ್. ಹೌ ಡಸ್ ಈ ಕನ್ವೇ ದಿಸ್? ಅದನ್ನು ಅವ್ರು ಕನ್ವೇ ಮಾಡ್ತಿದ್ದಾರೆ ನಮಗೆಲ್ರಿಗೂ, ಯಾರಿಗೆ? ರೀಡರ್ಸ್ಗೆ. ಆರ್ ಅದು ಹೇಗೆ ಅನ್ನೋದು ಒಂದು ಕ್ವಶನ್. ಆದರೆ ಇನ್ನೊಂದು ರೀತಿ ಕೇಳ್ಬೋದು ಇದನ್ನೇ. ಹೇಗೆ? ವಾಟ್ ಡಸ್ ದ ಪೊಯೆಟ್ ಆರ್ ಆಸ್ಟ್ರೋನಾಟ್ ಆಸ್ ದ ರೀಡರ್ಸ್ ಟು ಡೂ? ಇಲ್ಲಿ ಆ ಸ್ಪೀಕರು ರೀಡರ್ಸ್ ಏನು ಮಾಡಬೇಕು ಅಂತ ಹೇಳ್ತಾರೆ. ಈ ಎರಡೂ ಕ್ವಶನ್ನು ಹೆಚ್ಚು ಕಡಿಮೆ ಸಿಮಿಲರ್ ಆನ್ಸರ್ ಇದೆ. ಆನ್ಸರ್ ನೋಡೋಣ. ದ ಪೊಯೆಟ್ ಈಸ್ ಗೋಯಿಂಗ್ ಟು ಔಟರ್ ಸ್ಪೇಸ್ ದ ನೆಕ್ಸ್ಟ್ ಮಾರ್ನಿಂಗ್. ಆ ಪೊಯೆಟ್ ಅಥವಾ ಸ್ಪೀಕರು ಔಟರ್ ಸ್ಪೇಸಿಗೆ ನೆಕ್ಸ್ಟ್ ಮಾರ್ನಿಂಗ್ಗೆ ಹೋಗ್ತಿದ್ದಾರೆ. ಸೊ ಹಿ ಸೇಸ್ ದ ಪೀಪಲ್ ಆನ್ ದಿ ಅರ್ತ್. ಹಾಗಾಗಿ ಭೂಮಿ ಮೇಲಿರುವ ಜನಗಳಿಗೆ ಅವ್ರು ಹೇಳ್ತಿದ್ದಾರೆ, ಅರ್ಥಲ್ಲಿರುವ ಜನಗಳಿಗೆ ಏನಂತ? ದೇ ಕುಡ್ ಸ್ಟಾರ್ಟ್ ದ ಕೌಂಟ್ ಡೌನ್ ಸ್ಟಾರ್ಟ್ ಮಾಡ್ಬೋದು. ಟೇಕ್ ಅ ಲಾಸ್ಟ್ ಲುಕ್ ಎಟ್ ಹಿಮ್. ಅವ್ರನ್ನ ಕೊನೆಯ ಬಾರಿ ನೋಡ್ಕೋಬೋದು. ಹಿ ಆಲ್ಸೋ ಸೇಸ್ ದಟ್ ದೇ ಕುಡ್ ಕ್ರಾಸ್ ಔಟ್ ಇಸ್ ನೇಮ್ ಫ್ರಮ್ ದೇರ್ ಟೆಲಿಫೋನ್ ಬುಕ್. ಒನ್ಸ್ ಆ ಟೆಲಿಫೋನ್ ಬುಕ್ ಅಂತ ಇರ್ತಿತ್ತಲ್ಲ, ಅದರಲ್ಲಿ ಎಲ್ಲರದ್ದು ನೇಮ್ ಇರ್ತಾಯಿತ್ತು, ನಂಬರ್ ಇರ್ತಾಯಿತ್ತು. ಆ ಟೆಲಿಫೋನ್ ಬುಕ್ಕಲ್ಲಿರುವಂತಹ ಆ ಟೆಲಿಫೋನ್ ನಂಬರನ್ನೇ ಕೂಡ ಕ್ರಾಸ್ ಔಟ್ ಮಾಡ್ಬೋದು ಅಂತಾರೆ. ಸೊ ದಿಸ್ ಶೋಸ್ ದಟ್ ಹಿ ಹ್ಯಾಸ್ ಡೌಟ್ಸ್ ಅಬೌಟ್ ಇಸ್ ರಿಟರ್ನ್. ಯಾಕೆ ಟೆಲಿಫೋನ್ ಬುಕ್ಕಲ್ಲಿರೋ ನಂಬರನ್ನು ಕ್ರಾಸ್ ಔಟ್ ಮಾಡೋದು? ಇನ್ನೊಂದು ಸರಿ ನಾನು ಬರೋದಿಲ್ಲ ಅನ್ನೋದು. ಯಾಕೆ ಲಾಸ್ಟ್ ಲುಕ್ಕು ಅಂದರೆ ಕೊನೆಯ ಬಾರಿ ನೋಡ್ಕೊಳ್ಳಿ ಅಂತ ಹೇಳ್ತಿರೋದು? ಇನ್ನೊಂದು ಸರಿ ನಾನು ಬರೋದು ಡೌಟು ಅನ್ನುವಂಥದ್ದು. ಇವೆಲ್ಲ ರೀಸನ್. ಸೊ ನೆಕ್ಸ್ಟ್ 5th ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂತು, ಹೌ ವುಡ್ ಪೀಪಲ್ ಆನ್ ದಿ ಅರ್ತ್ ವಾಚ್ ದಿ ಆಸ್ಟ್ರೋನಾಟ್? ಆ ಆಸ್ಟ್ರೋನಾಟನ್ನು ಭೂಮಿ ಮೇಲಿರುವ ಪೀಪಲ್, ಆ ಜನ ಹೇಗೆ ನೋಡ್ತಾರೆ? ವುಡ್ ಇಟ್ ಅಫೆಕ್ಟ್ ಹಿಮ್ ಎನಿವೇ? ಇದು ಆ ಆಸ್ಟ್ರೋನಾಟ್ ಅಥವಾ ಸ್ಪೀಕರ್ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ನಾವು ಭೂಮಿ ಮೇಲಿಂದ ನೋಡುವಂಥದ್ದು? ಪೀಪಲ್ ಆನ್ ದಿ ಅರ್ತ್ ವಾಚ್ ದಿ ಆಸ್ಟ್ರೋನಾಟ್ ಹೇಗೆ ನೋಡ್ತಾರೆ ಅನ್ನೋದಕ್ಕೆ ಆನ್ಸರು, ಪೀಪಲ್ ಆನ್ ದಿ ಅರ್ತ್ ವಾಚ್ ದಿ ಆಸ್ಟ್ರೋನಾಟ್ ಆನ್ ಟೆಲಿವಿಷನ್ ಆರ್ ಟ್ರ್ಯಾಕ್ ಹಿಮ್ ಥ್ರೂ ದರ್ ಟೆಲಿಸ್ಕೋಪ್. ಸೊ ನಾವು ಟಿ ವಿಯಲ್ಲಿ ಕೂತ್ಕೊಂಡು ನೋಡ್ಬೋದು ಅಥವಾ ಟೆಲಿಸ್ಕೋಪಲ್ಲಿ ಡೈರೆಕ್ಟಾಗಿ ನಾವೇ ನೋಡ್ಬೋದು. ನೆಕ್ಸ್ಟ್ ಕ್ವಶನ್ ಇದೆಯಲ್ಲ, ವುಡ್ ಇಟ್ ಅಫೆಕ್ಟ್ ಹಿಮ್ ಎನಿವೇ ಅನ್ನೋದಕ್ಕೆ ಆನ್ಸರ್ ನೋಡಿ. ದಿ ಆಸ್ಟ್ರೋನಾಟ್ ವುಡ್ ನಾಟ್ ಕೇರ್ ಎನಿ ಆಫ್ ದಿಸ್. ಆ ಆಸ್ಟ್ರೋನಾಟ್ ನಾವು ಯಾವುದನ್ನು ಕೂಡ ಕೇರ್ ಮಾಡೋದಕ್ಕೆ ಹೋಗಲ್ಲ. ಯಾಕೆ? ಬಿಕಾಸ್ ಹಿ ವುಡ್ ಬಿ ಇನ್ ಹಿಸ್ ಓನ್ ವರ್ಲ್ಡ್ ಇನ್ ಸ್ಪೇಸಲ್ಲಿ ಅವನದೇ ಆದಂಥ ಒಂದು ಲೋಕದಲ್ಲಿರ್ತಾನೆ. ಸೊ ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅದರಿಂದ ಯಾವ ಪರಿಣಾಮ ಕೂಡ ಬೀರೋದಿಲ್ಲ. ನೆಕ್ಸ್ಟ್ ಕ್ವಶನ್ ಬಂತು ನೋಡಿ. ಗಿವ್ ಸಮ್ ಇನ್ಸ್ಟಾನ್ಸಸ್ ಆಫ್ ಡೈಲಿ ರೊಟೀನ್ ಮೆನ್ಷನ್ ಇನ್ ದ ಪೊಯಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಈ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅನ್ನೋ ಒಂದು ಪೊಯಮಲ್ಲಿ ಈ ಡೈಲಿ ರೊಟೀನನ್ನು ಏನೋ ಕೆಲವೊಂದನ್ನು ಮೆನ್ಷನ್ ಮಾಡಿದ್ದಾರೆ. ಆ ಮೆನ್ಷನ್ ಮಾಡಿರುವಂತಹ ಡೈಲಿ ರೊಟೀನ್ಸ್ ಏನು? ಎಸ್, ರೈಟಿಂಗ್ ಲೆಟರ್ಸ್ ಗೊತ್ತಿದೆ, ಪೋಸ್ಟಿಂಗ್ ಮೇಲ್ಸ್ ಹಾಗಂದ್ರೆ ಏನು ಅಂತ ಗೊತ್ತಿದೆ, ಪೀಪಲ್ ವಿಸಿಟಿಂಗ್, ಪೀಪಲ್ ಒಬ್ಬರು ಮನೆಗೆ ಒಬ್ಬರು ವಿಸಿಟ್ ಮಾಡೋದು, ನಾಕಿಂಗ್ ಎಟ್ ದ ಡೋರನ್ನು ನಾಕ್ ಮಾಡೋದು, ಮೀಟಿಂಗ್ ಫ್ರೆಂಡ್ಸನ್ನು ಮೀಟ್ ಮಾಡೋದು, ಆರ್ ದ ಡೈಲಿ ರೊಟೀನ್ಸ್ ಮೆನ್ಷನ್ ಇನ್ ದ ಪೊಯಮ್. ಇವೆಲ್ಲ ಡೈಲಿ ರೊಟೀನ್ಸನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಇನ್ ದ ಸ್ಪೇಸ್ ದ ಪೊಯೆಟ್ ಕಾಂಟ್ ಡೂ ಆಲ್ ದೀಸ್ ಆಸ್ ಈ ಈಸ್ ಅಲೋನ್ ದೇರ್. ಆದರೆ ಸ್ಪೇಸಲ್ಲಿ ಪೊಯೆಟ್ ಇದು ಯಾವುದನ್ನು ಮಾಡೋಕ್ಕಾಗಲ್ಲ, ಬಿಕಾಸ್ ಈಸ್ ಅಲೋನ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಬಂತು ನೆಕ್ಸ್ಟ್ ಕ್ವಶನ್ ನೋಡಿ. ಸ್ಪೇಸ್ ಆ್ಯಂಡ್ ಕನ್ಫೈನ್ಮೆಂಟ್ ಸಿಗ್ನಿಫೈ ದಟ್ ಆರ್ ಆಪೋಸಿಟ್ ಕಾನ್ಸೆಪ್ಟ್ಸ್. ನಮಗೆಲ್ರಿಗೂ ಗೊತ್ತು, ಸ್ಪೇಸ್ ಅಂದರೆ ವಿಶಾಲವಾದದ್ದು, ಫ್ರೀ ಆಗಿರುವಂಥದ್ದು ಅಂತ. ಕನ್ಫೈನ್ಮೆಂಟ್ ಅಂತ ಹೇಳಿದ್ರೆ ಬಂಧಿಸಲ್ಪಡುವಂಥದ್ದು ಅಂತ. ಸೊ ಇವೆರಡು ಆಪೋಸಿಟ್ ಕಾನ್ಸೆಪ್ಟ್ಸು. ವೈ ಡಸ್ ದ ಪೊಯೆಟ್ ಚೂಸ್ ಟು ಟಾಕ್ ಅಬೌಟ್ ಸಾಲಿಟರಿ ಕನ್ಫೈನ್ಮೆಂಟ್ ಇನ್ ಔಟರ್ ಸ್ಪೇಸ್? ಆದರೆ ಇಲ್ಲಿ ಈ ಔಟರ್ ಸ್ಪೇಸಲ್ಲಿ ಸಾಲಿಟರಿ ಕನ್ಫೈನ್ಮೆಂಟ್ ಅನ್ನೋ ವರ್ಡನ್ನು ಯೂಸ್ ಮಾಡ್ತಾರೆ ಅಥವಾ ಪ್ರೇಸನ್ನು ಯೂಸ್ ಮಾಡ್ತಾರಲ್ಲ ಪೊಯೆಟು. ಯಾಕೆ ಅನ್ನೋದು ಕ್ವಶನ್. ಆನ್ಸರ್ ನೋಡೋಣ. ಆಗಿದ್ರೆ ಸ್ಪೇಸ್ ಇಸ್ ಬೌಂಡ್ಲೆಸ್, ವಾಸ್ಟ್ ಆ್ಯಂಡ್ ಓಪನ್. ನಮಗೆ ಗೊತ್ತು, ಸ್ಪೇಸ್ ಅಂತ ಹೇಳಿದ್ರೆ ಅದು ಬೌಂಡ್ಲೆಸ್ ಮೀನ್ಸ್ ಯಾವುದೇ ಬೌಂಡ್ರಿ ಇಲ್ಲದೆ ಇರುವಂಥದ್ದು, ವಾಸ್ಟ್ ತುಂಬ ವಿಶಾಲವಾದದ್ದು, ಆ್ಯಂಡ್ ಓಪನ್ ಕಂಪ್ಲೀಟ್ ಓಪನ್ ಆಗಿರುವಂಥದ್ದು. ಎಟ್ ಅನ್ಲೈಕ್ ಆನ್ ದಿ ಅರ್ತ್. ಆದರೆ ಭೂಮಿ ಮೇಲೆ ಅಲ್ಲದೆ, ಅಂದರೆ ಭೂಮಿ ರೀತಿ ಅಲ್ಲದೆ, ನೋ ಒನ್ ಕ್ಯಾನ್ ಫ್ರೀಲಿ ಮೂವ್ ಅರೌಂಡ್ ಇನ್ ಸ್ಪೇಸಲ್ಲಿ ಯಾರೂ ಕೂಡ ಫ್ರೀಯಾಗಿ ಓಡಾಡೋದಕ್ಕಾಗೋದಿಲ್ಲ. ಒನ್ ಹ್ಯಾಸ್ ಟು ರಿಮೇನ್ ಇನ್ ಸ್ಪೇಸ್ಶಿಪ್ಪಲ್ಲಿ ಅವನು ಇರಲೇಬೇಕಾಗುತ್ತೆ, ಹೊರಗಡೆ ಎಲ್ಲ ಓಡಾಡೋದಕ್ಕಾಗಲ್ಲ ಅಲ್ಲಿ ಸ್ಪೇಸ್ಶಿಪ್ಪನ್ನು ಬಿಟ್ಟು ಅಲ್ವಾ. ಸೊ ದ ಪೊಯೆಟ್ ರೆಫರ್ಸ್ ಹಿಸ್ ಎಕ್ಸಿಸ್ಟೆನ್ಸ್ ಇನ್ ದ ಸ್ಪೇಸ್ಶಿಪ್ ಆ್ಯಸ್ ಸಾಲಿಟರಿ ಕನ್ಫೈನ್ಮೆಂಟ್. ಸೊ ಸ್ಪೇಸಲ್ಲಿದ್ದರೂ ಕೂಡ ತನಗಿಷ್ಟ ಬಂದಂಗೆ ಹೊರಗಡೆ ಎಲ್ಲೂ ಓಡಾಡೋದಕ್ಕೆ ಅವನಿಗೆ ಆಗೋದಿಲ್ಲ. ಹಾಗಾಗಿ ಪೊಯೆಟಲ್ಲಿ ಔಟರ್ ಸ್ಪೇಸ್ ಆದರೂ ಕೂಡ ಅಲ್ಲಿ ಸಾಲಿಟರಿ ಕನ್ಫೈನ್ಮೆಂಟ್ ಅನ್ನೋದನ್ನು ಯೂಸ್ ಮಾಡ್ತಾನೆ. ಎಸ್, ಈ 7 ಕ್ವಶನ್ಸು 99% ಈ 7ನಲ್ಲಿ ಯಾವುದಾದ್ರೂ ಒಂದನ್ನು ನಾವು ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಖಂಡಿತ ಯೂಸ್ಫುಲ್ ಆಗಿರುವಂಥ ವಿಡಿಯೋ, ಯೂಸ್ ಆಗೇ ಆಗಿರುತ್ತೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.